ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನೆಕ್ಸ್ಟ್ ಡೇ ಶುಕ್ರವಾರ ಇರೋದ್ರಿಂದ, ಅದು ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತೀನಿ. ಎಲ್ಲನೂ ಅವತ್ತೇ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು, ಪೂಜೆ ಮಾಡೋದು ಎಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಗುರುವಾರ ಸಂಜೆನೇ ಹೊರಗಡೆ ಎಲ್ಲ ಫಸ್ಟು ನೀಟಾಗಿ ನೆಲ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಮೇಲೆ ಮಾಪ್ ತೊಗೊಬಂದು ಒರೆಸ್ಕೊಳ್ತೀನಿ. ಮಾಪ್ ಹಾಕಿದ ತಕ್ಷಣ ಅದು ಬೇಗನೆ ಇಮ್ಮಿಡಿಯೇಟಾಗಿ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದು ಇದಕ್ಕೆ ಅಂತ ಒಂದು ಸಪ್ರೇಟಾಗಿ ಇಟ್ಟಿದ್ದೀನಿ. ಅದನ್ನು ತೊಗೊಂಡು ಬಂದು ಹೊಸಲು ಮುಂದೆ ಎಲ್ಲನೂ ನೀಟಾಗಿ ವೈಪ್ ಮಾಡಿಕೊಂಡ್ರೆ ಅವಾಗ ಸ್ವಲ್ಪ ತೇವ ಇರುತ್ತಲ್ಲ, ರಂಗೋಲಿ ಪುಡಿ ನೀಟಾಗಿ ಇಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ನಿಮಗೆಲ್ಲ ಗೊತ್ತಿರೋಂಗೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ. ಬಟ್ ಡೇ ಬೈ ಡೇ ಬೆಟರ್ ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅದೇ ಥರ ಫೀಲ್ ಆಗ್ತಿದೆಯಾ? ಮತ್ತು ನನಗೆ ತುಂಬ ರಂಗೋಲಿಗಳು ನೆನಪಲ್ಲೂ ಇರಲ್ಲ. ಚಿಕ್ಕವರಾಗಿದ್ದಾಗ ಸಪ್ರೇಟಾಗಿ ಒಂದು ರಂಗೋಲಿ ಬುಕ್ಕು ಮತ್ತು ಹಾಡುಗಳೆಲ್ಲ ಬರ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು, ಲಿರಿಕ್ಸ್ ಎಲ್ಲ ಬರ್ಕೊಳ್ಳೋಕ್ಕೆ ಅಂತ ಸಪ್ರೇಟ್ ಬುಕ್ ಕೂಡ ಮೇಂಟೈನ್ ಮಾಡ್ತಿದ್ವಿ. ನೀವು ಹಾಗೆ ಮಾಡ್ತಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ನಾನು ಆಗಲೇ ಹೇಳ್ದಾಗೆ ರಂಗೋಲಿ ನೆನಪಿರಲ್ಲ ಅಂತಂದ್ಬಿಟ್ಟು ಒಂದು ಬುಕ್ ತೊಗೊಂಡು ನೀಟಾಗಿ ಅದರಲ್ಲಿ ಬೇರೆ ರಂಗೋಲಿ ಚಾನಲ್ಸ್ ಎಲ್ಲ ಇರುತ್ತಲ್ವ, ಅದರಲ್ಲಿ ಒಂದು ನೀಟಾಗಿ ರಂಗೋಲಿನ ಪೆನ್ನಲ್ಲಿ ಬರ್ಕೊಂಡ್ಬಿಟ್ಟು ಅದನ್ನು ನೋಡ್ಕೊಂಡು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಬಟ್ ಸ್ಟಿಲ್ ಹೆಚ್ಚು ಕಡಿಮೆ ಆಗ್ತಾಯಿದೆ. ನೀವು ನೋಡಿದ್ರೆ ಲೆಫ್ಟು ರೈಟು ಎಲ್ಲ ಡಿಫ್ರೆಂಟ್ ಶೇಪ್ಸಲ್ಲಿದೆ. ಆದರೂ ಪರವಾಗಿಲ್ಲ, ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಚೆನ್ನಾಗಿ ಆಗ್ಬೋದು ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಹೀಗೆ ನಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ಚಾನಲ್ ಆಲ್ರೆಡಿ 2000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ. ಆ್ಯಕ್ಚುಲಿ ಅದಕ್ಕೆ ಒಂದು ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡ್ವಿ, ಅದು ಇಮ್ಮಿಡಿಯೇಟಾಗಿ ಆಗೋಯ್ತಲ್ವ, ಸೊ ಏನೂ ಮಾಡೋಕ್ಕಾಗಲಿಲ್ಲ. ಪ್ಲ್ಯಾನ್ ಮಾಡ್ತೀನಿ ಏನಾದರೂ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಫಸ್ಟು ಬಿಳಿ ಕಲರ್ ಪೌಡರಲ್ಲಿ ಎಲ್ಲ ಹಾಕಿದಾದ್ಮೇಲೆ ಕೆಮ್ಮಣ್ಣು ಬರುತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಡಾಟ್ಸ್ ಇಡ್ತಾಯಿದ್ದೀನಿ. ಅಟ್ರಾಕ್ಷನ್ ಆಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆ್ಯಕ್ಚುಲಿ ಇದು ತುಂಬ ಚಿಕ್ಕದಾಗಿದೆ. ಇಲ್ಲಿರೋದಕ್ಕಿಂತ ಇದು ಹೊರಗಡೆ ಗಾರ್ಡನಲ್ಲಿಟ್ಟರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಈಗ. ಈ ಬುದ್ಧನ ನಾನು ಎಂಟ್ರೆನ್ಸಲ್ಲೇ ಸ್ವಲ್ಪ ಕಾರ್ನರ್ ಥರ ಇದೆ ನಮಗೆ, ಅಲ್ಲಿ ಇಟ್ಟಿದ್ದೆ. ಬಟ್ ಇದು ತುಂಬ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸೂಟ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹೇಗೂ ನಮ್ಮ ತುಳಸಿ ಗಿಡದ ಪಕ್ಕ ಜಾಗ ಇದೆಯಲ್ವಾ, ಅಲ್ಲಿ ಇಟ್ಟು ನೋಡೋಣ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಈ ಥರ ಅರೇಂಜ್ ಮಾಡಿದ್ದೀನಿ. ಜಸ್ಟ್ ತುಳಸಿ ಗಿಡನ ಸ್ವಲ್ಪ ಸೈಡಿಗೆ ಸರಿಸ್ಬಿಟ್ಟು ಅಲ್ಲಿ ಬುದ್ಧನ ಇಡ್ತೀನಿ. ಇಫ್ ಪಾಸಿಬಲ್ ಯಾವಾಗಾದರೂ ಹಬ್ಬ ಆ ಥರ ಏನಾದರೂ ಇದೆಲ್ಲ ಹಾಕೋದು. ಈಗ ಈ ಬುದ್ಧನ ಅಲ್ಲಿ ಹೋಗಿ ಪ್ಲೇಸ್ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ನೋಡಿಬಿಟ್ಟು. ಆ್ಯಕ್ಚುಲಿ ನನಗಂತೂ ಒಂದು ಒಳ್ಳೆ ವೈಬ್ಸ್ ಬರುತ್ತೆ ಅಂತ ಅನಿಸ್ತಿದೆ ಇದೆಲ್ಲ ಇಟ್ಟರೆ. ಇಡೋದೇನೋ ಇಟ್ಬಿಟ್ಟೆ, ನೋಡೋದಕ್ಕೂ ಚೆನ್ನಾಗಿದೆ. ಆದರೆ ಒಂದು ಪ್ರಾಬ್ಲಮ್ ಇದೆ. ಸೊ ಈ ಥರ ಕಾಣಿಸ್ತಿದೆ, ಚೆನ್ನಾಗಿ ಅನಿಸಿದೆ ಅಲ್ವಾ? ಆ್ಯಕ್ಚುಲಿ ಆ ಮನಿ ಪ್ಲ್ಯಾಂಟ್ನೆಲ್ಲನೂ ಆ ಕಡೆಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದು ಬೆಳೆದ ಮೇಲೆ ಈ ಕಡೆಗೆ ಟರ್ನ್ ಮಾಡ್ತೀನಿ ಅದನ್ನು. ಆ ಪ್ರಾಬ್ಲಮ್ ಏನಂದರೆ, ನಾನು ಇಟ್ಟಿದ್ದೀನಲ್ವ ಟೇಬಲ್ಲು, ಅದು ವುಡನ್ದಿದೆ. ಮಳೆ ಏನಾದರೂ ಈ ಸೈಡಿಗೆ ಹೊಡೆದ್ರೆ ಅದೇನಾದರೂ ಒಂದು ಸ್ವಲ್ಪ ನೆಂದು ಡ್ಯಾಮೇಜ್ ಆಗುತ್ತಾ ಅಂತ ಇವಾಗ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾರ್ಮಲಿ ಈ ಸೈಡೆಲ್ಲ ಹೊಡೆದ್ರೆ ಅದೇನು ಮಳೆ ಈ ಕಡೆ ಬರಲ್ಲ. ಆಪೋಸಿಟ್ ಡೈರೆಕ್ಷನ್ನಿಂದ ಹೊಡೆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಇದನ್ನು ನಾವು ಶಿರ್ಡಿಗೆ ಹೋದಾಗ ತೊಗೊಂಡ್ಬಂದಿದ್ವಿ. ಇದನ್ನು ಹಚ್ತೀನಿ, ಧೂಪ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಗುರುವಾರ ಸಂಜೆನೇ ನಾನು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ಬುದ್ಧ ಸೆಟಪ್ ಮಾಡಿ ಆಲ್ಮೋಸ್ಟ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಗುರುವಾರನೇ ಮುಗಿಸ್ಕೊಂಡೆ. ಸೊ ದಟ್ ನಾನು ಶುಕ್ರವಾರ ಬೆಳಗ್ಗೆ ಎದ್ದು ಪೀಸ್ಫುಲ್ಲಾಗಿ ಪೂಜೆ ಕೆಲಸ ಮಾಡ್ಕೋಬೋದು ಅಂತಂದ್ಬಿಟ್ಟು ದೇವ್ರ ಸಾಮಾನು ಕೂಡ ಅಷ್ಟೇ ಮೊದಲೇ ತೊಳೆದಿಟ್ಟಿದ್ದೆ. ಶುಕ್ರವಾರ ಬೆಳಗ್ಗೆ ಎದ್ಬಿಟ್ಟು ಜಸ್ಟ್ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ವಿಜಯನ ಬೆಳಗ್ಗೆನೇ ಮಾರ್ಕೆಟಿಗೆ ಕಳಿಸಿದ್ದೆ. ಬಿಕಾಸ್ ಗುರುವಾರ ಸಂಜೆ ನಾನು ಹೋಗಿ ಹೂವು ಎಲ್ಲ ತೊಗೊಂಡು ಬರೋಣ ಅಂದ್ಕೊಂಡ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ದಿನಾ ಸಂಜೆ ಒಂದು 4:30 to 5:30 ಒಳಗಡೆ ಡೈಲಿ ಮಳೆ ಅಂತೂ ಬರ್ತಾಯಿದೆ. ಸೊ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಬೆಳಗ್ಗೆನೇ ವಿಜಯ್ ಹೋಗಿ ಮಾರ್ಕೆಟ್ಗೆ ಹೂವು ಮತ್ತು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಬೇಕಿತ್ತು ನಾನಿವತ್ತು. ಅದಕ್ಕೆ ತುಪ್ಪ ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ, ಈ ಥರ ಪೂಜೆಗೆ ನಂಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲನೂ ಅವ್ರು ತಂದು ಕೊಟ್ಟರು. ನಾನು ಜಸ್ಟ್ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ಹೊಸಲು ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಜಸ್ಟ್ ರಂಗೋಲಿ ಹಾಕಿಟ್ಟಿದ್ದೆ ಅಷ್ಟೇ ರಾತ್ರಿ. ಬೆಳಗ್ಗೆ ಎದ್ದು ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಕಂಪ್ಲೀಟ್ ಎಲ್ಲನೂ ಪೂಜೆ ಹಚ್ಚಿ ಮನೆಯಲ್ಲಿ ಒಳ್ಳೆ ಘಮ ಬರಲಿ ಅಂತಂದ್ಬಿಟ್ಟು ನಾನು ಈ ಥರ ಸಾಂಬ್ರಾಣಿ ಕೂಡ ಹಾಕ್ತಾಯಿದ್ದೀನಿ.
ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಮನೆಯಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ತೀನಿ. ಯೂಶಲಿ ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪ ಶುಕ್ರವಾರದತ್ತು ರಾಹುಕಾಲದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಅದು ಅಮ್ಮನವ್ರ ದೇವಸ್ಥಾನದಲ್ಲಿ. ಇದು ನಾನು ಆಲ್ಮೋಸ್ಟ್ 2-3 ಇಯರ್ಸಿಂದ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಅದಕ್ಕೆ ಅಂತಂದ್ಬಿಟ್ಟು ನಿಂಬೆಹಣ್ಣು ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಅಲ್ಲಿ ಜಾಗ ಇರಲ್ಲ ಅಂತಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಷಾಢ ಮಾಸ ಅನ್ನೋದು ತುಂಬ ವಿಶೇಷವಾಗಿರೋದು. ಈ ಆಷಾಢ ಮಾಸದಲ್ಲಿ ಎಲ್ಲ ಅಮ್ಮನವ್ರ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆಗಳು ಅಲಂಕಾರಗಳು ಎಲ್ಲ ನಡೆಯುತ್ತೆ. ಬ್ಯಾಂಗ್ಳೂರಲ್ಲಂತೂ ತುಂಬ ಚೆನ್ನಾಗೇ ಮಾಡ್ತಾರೆ. ಸ್ಪೆಷಲಿ ಶುಕ್ರವಾರದೊತ್ತು ರಾಹುಕಾಲದಲ್ಲಿ ಅಂದರೆ 11 ಗಂಟೆಯಿಂದ 12:30 ಟೈಮ್ವರೆಗೂ ತುಂಬ ರಾಹುಕಾಲ ಒಳ್ಳೆ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಿಂಬೆಹಣ್ಣು ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಬಂದು ಹಚ್ತಾರೆ. ನಾನು ಇದನ್ನು ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಸೊ ಈ ವರ್ಷವೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ನಂಗೆ ಈ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನೇನು ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಬೇಕಾಗಿರೋದೇನು ಅಂತಂದರೆ ನಿಂಬೆಹಣ್ಣನ್ನು ಚೆನ್ನಾಗಿ ರೋಲ್ ಮಾಡಿಕೊಂಡು ಅದರಲ್ಲಿರೋ ಜ್ಯೂಸ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ತುಪ್ಪ ದೀಪ ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನ ಇದನ್ನು ಬಂದು ಟೆಂಪಲ್ ಒಳಗಡೆನೇ ಕೂತ್ಕೊಂಡು ಮಾಡ್ತಾರೆ. ತುಂಬ ಜನ ಜಾಸ್ತಿ ಇರೋದ್ರಿಂದ ನಮ್ಗೆ ಅಷ್ಟೊಂದು ಸ್ಪೇಸ್ ಎಲ್ಲ ಇರಲ್ಲ ಅಂತಂದ್ಬಿಟ್ಟು ನಾನು ಇದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿ ದೀಪ ಹಚ್ಚಿ ನೈವೇದ್ಯಕ್ಕೆ ಅಂತ ಸ್ವೀಟೆಲ್ಲ ಏನೂ ಮಾಡಿಲ್ಲ, ಜಸ್ಟ್ ಬಾಳೆಹಣ್ಣು ಇಟ್ಟಿದ್ದೀನಿ ಅಷ್ಟೇ. ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಟೆಂಪಲ್ಗೆ ಹೋಗಿ ಅಲ್ಲಿ ದೀಪ ಹಚ್ಚೋದು. ತುಂಬ ರಶ್ ಇರುತ್ತೆ ಅಲ್ಲಿ, ಇದನ್ನೆಲ್ಲ ಕಟ್ ಮಾಡಿ ಮಾಡೋದಕ್ಕೆಲ್ಲ ಆಗಲ್ಲ. ಅದಕ್ಕೆ ನಾನು ಅದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಇವಾಗ ದೀಪ ಹಚ್ಚೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಈ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ ಬಿಕಾಸ್ ವಿಜಯ್ ಮನೇಲೇ ಇದ್ದಾರೆ. ದೇವಸ್ಥಾನಕ್ಕೆ ಹೋಗೋ ದಾರಿನೂ ಅಷ್ಟೇ ಫುಲ್ ಗ್ರೀನ್ರಿ ಇರುತ್ತೆ. ತುಂಬ ಜನ ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ ಬರೀ ಬಿಲ್ಡಿಂಗ್ಸ್ ಇರುತ್ತೆ ಅಂತ. ಹಾಗೇನಿಲ್ಲ, ನೋಡಿ ಎಷ್ಟೊಂದು ಗ್ರೀನ್ರಿ ಮೇಂಟೈನ್ ಮಾಡಿದ್ದಾರೆ. ಟೆಂಪಲ್ ಬಂತು. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಇನ್ ಕೇಸ್ ನಾವು ಮನೆಯಿಂದ ಏನೂ ತೊಗೊಂಡು ಹೋಗಲಿಲ್ಲ ಅಂದ್ರೂ ದೇವಸ್ಥಾನ ಹೊರಗಡೆನೆ ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಇದೆ. ಅಲ್ಲೇ ನಮಗೆ ನಿಂಬೆಹಣ್ಣು, ದೀಪ, ತುಪ್ಪ ಬೇಕಾಗಿರೋಂಥ ಎಲ್ಲ ವಸ್ತುಗಳು ಕೂಡ ಅಲ್ಲೇ ಸಿಗುತ್ತೆ. ಬಟ್ ನಾವು ಮನೆಯಿಂದನೇ ತೊಗೊಂಡು ಹೋಗ್ತೀವಿ. ನಾನೊಂದು ಚಿಕ್ಕ ಬಾಕ್ಸಲ್ಲಿ ಎಲ್ಲನೂ ತೊಗೊಂಡು ಹೋಗಿದ್ದೆ. ಅಲ್ಲೇ ಪ್ಲೇಟ್ಸ್ ಎಲ್ಲ ನಮಗೆ ದೇವಸ್ಥಾನದಲ್ಲೇ ಇಟ್ಟಿರ್ತಾರೆ. ನಾವು ಅದನ್ನೇ ಯೂಸ್ ಮಾಡಿಕೊಂಡು ದೀಪ ಎಲ್ಲನೂ ಹಚ್ಕೋಬೋದು. ಇಲ್ಲಿ 7 ಅಕ್ಕ ತಂಗಿಯರು ಅಂತಾರಲ್ವ ಅಮ್ಮನವರು, ಈಡುಗರಮ್ಮ ದೇವಸ್ಥಾನ. ಅಲ್ಲಿ ಅದಕ್ಕೆ 7 ಸಪ್ರೇಟಾಗಿ ನಿಂಬೆಹಣ್ಣಿನ ದೀಪ ಇರುತ್ತಲ್ವ ಅದನ್ನು ಹಚ್ಚಿ ತುಪ್ಪ ಎಲ್ಲ ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ದೀಪನ ಹಚ್ಚಿಬಿಟ್ಟು ಆಮೇಲೆ ನಾವೇ ಬೆಳಗ್ಬೋದು. ಇಲ್ಲಿ ಇಲ್ಲ ಅಂತಂದರೆ ಅರ್ಚಕರು ಇರ್ತಾರಲ್ವ ಅವ್ರಿಗೂ ಕೊಡ್ಬೋದು. ನಾವೂ ಬೆಳಗಿ ಅವ್ರಿಗೂ ಕೊಟ್ಟರೆ ಅವರು ಅಷ್ಟೇ ತುಂಬ ಖುಷಿಯಿಂದ ಮಾಡ್ತಾರೆ. ಈ ಟೆಂಪಲ್ ಬಂದ್ಬಿಟ್ಟು ಮೊದಲು ತುಂಬ ಚಿಕ್ಕದಾಗಿತ್ತಂತೆ, ಆಮೇಲೆ ಇದನ್ನು ರಿನೋವೇಟ್ ಮಾಡಿದ್ದಾರೆ. ಮೂಲ ದೇವರ ವಿಗ್ರಹ ಕೂಡ ಅಲ್ಲೇ ಇದೆ. ಅಲ್ಲೆಲ್ಲ ನಾವೇ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದರೆ ಅರಿಶಿನ ಕುಂಕುಮ ಉದ್ಬತ್ತಿ ಎಲ್ಲ ಹಚ್ಬಿಟ್ಟು ಹಾರ ಎಲ್ಲನೂ ಮಾಡ್ಬೋದು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ನೆಕ್ಸ್ಟ್ ಮುಂದೆ ಹೋಗ್ತಾ ನಾನು ಅದನ್ನು ನೀಟಾಗಿ ತೋರಿಸ್ತೀನಿ. ಫಸ್ಟು ನಾವು ನಿಂಬೆಹಣ್ಣು ದೀಪನೆಲ್ಲ ಇಲ್ಲಿ ನೀಟಾಗಿ ಬೆಳ್ಕೊಂಡು ಆಮೇಲೆ ಮೇನ್ ಗರ್ಭಗುಡಿ ಇದೆಯಲ್ಲ ಅಲ್ಲಿ ಹೋಗಿಟ್ರೆ ಪೂಜೆ ಮಾಡಬೇಕಂತಂದರೆ ಪೂಜಾರಿಗಳು ಅಷ್ಟೇ ನಮ್ಮದು ದೀಪನ ತಟ್ಟೆ ಇರುತ್ತಲ್ವ ಅದನ್ನು ತೊಗೊಂಡು ಅವರು ಕೂಡ ಎಷ್ಟು ಜನ ತೊಗೊಂಡೋಗಿದ್ರೆ ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಆಗಿ ಆ ಥರ ಮಾಡ್ತಾರೆ. ನೋಡಿ ಎಲ್ಲರೂ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ನೋಡ್ತಾ ಇದ್ದರೆ ದೇವ್ರನ್ನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ ಇಲ್ಲಿ ಹೂವಿನ ಅಲಂಕಾರ, ನವರಾತ್ರಿ ಟೈಮಲ್ಲೆಲ್ಲ ವಿಶೇಷವಾಗಿ ದಿನಕ್ಕೆ ಒಂದೊಂದು ಅಲಂಕಾರನೂ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನಿಸುತ್ತೆ. ಮತ್ತು ದೀಪಗಳು ಅಷ್ಟೇ, ಫಸ್ಟು 1 ದೀಪ ಇರುತ್ತಲ್ಲ ಅದು, ಮತ್ತು 5 ಬರುತ್ತಲ್ಲ 5, 7 ಆ ಥರ ಇನ್ಕ್ರೀಸ್ ಆಗ್ತಾ ಕೊನೆಯಲ್ಲಿ ಈ ಥರ ದೊಡ್ಡದಿರುತ್ತಲ್ವ ಇದರಲ್ಲಿ ಮಾಡ್ತಾರೆ. ನಾನು ಆಗಲೇ ಹೇಳ್ದ ಹಾಗೆ ಫಸ್ಟು ಈ ದೇವಸ್ಥಾನದ ಮೂಲ ದೇವತೆ ಅನ್ನೋದು ಇದೆ. ಫಸ್ಟು ಇದಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ. ನಾನು ಅಷ್ಟೇ ಮೊದಲಿಗೆ ದೀಪ ಹಚ್ಚಿದಾದಮೇಲೆ ಇಲ್ಲಿ ಬೆಳಗಿದಾದಮೇಲೆ ಗರ್ಭಗುಡಿಲಿರೋ ದೇವಿಗೆ ತೊಗೊಂಡು ಹೋದೆ. ಮೊದಲು ರೆನೋವೇಟ್ ಮಾಡೋಕ್ಕಿಂತ ಮುಂಚೆ ದೇವಸ್ಥಾನ ಇದ್ದಿದ್ದು ಬರೀ ಈ ಗರ್ಭಗುಡಿ ಇದೆಯಲ್ಲ ಕೆಳಗಡೆ ಚಿಕ್ಕದು ಅಷ್ಟೇ ಇದ್ದಿದ್ದು. 2016 ಇದನ್ನು ರೆನೋವೇಟ್ ಮಾಡಿದ್ದಾರೆ.
ಬಟ್ ನಾನು ಹಳೆಯ ದೇವಸ್ಥಾನ ನೋಡಿಲ್ಲ. ನಾನು 2021 ಹೋಗ್ತಾ ಇರೋದ್ರಿಂದ ಹೊಸದಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದ್ದಾದಮೇಲೆ ಹೋಗ್ತಾ ಇರೋದು. ತುಂಬ ಜನ ಬರ್ತಾರೆ. ಸ್ಪೆಷಲಿ ಶುಕ್ರವಾರದೊತ್ತು ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಬಾಳೆಹಣ್ಣು ಪ್ರಸಾದ ಎಲ್ಲ ಕೊಡ್ತಾರೆ. ಅದೆಲ್ಲ ತೊಗೊಂಡು ಮತ್ತೆ ಮೂಲದೇವಿ ಹತ್ರ ಬಂದು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೀವು ಪೂಜೆ ಏನಾದರೂ ಮಾಡೋ ಹಂಗಿದ್ರೆ ನೀವೇ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಕರ್ಪೂರ ಎಲ್ಲನೂ ಬೆಳಗ್ಬೋದು. ನೀವು ತೊಗೊಂಡು ಬಂದಿರೋ ನಿಂಬೆಹಣ್ಣಿನ ದೀಪ ಕೂಡ ಅಷ್ಟೇ ನಿಮಗೆ ಬೆಳಗಕ್ಕೂ ಬಿಡ್ತಾರೆ. ಟೆಂಪಲ್ ನೋಡಿ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಸಿಟಿಯಲ್ಲಿ ಕೂಡ ಎಷ್ಟೊಂದು ಸಿಟಿ ಸೆಂಟ್ರಲ್ಲೇ ಇದೆ, ಬಟ್ ಎಷ್ಟೊಂದು ದೊಡ್ಡದಾಗಿ ಸ್ಪೇಸ್ ಇದೆ. ಹಳ್ಳಿಕಟ್ಟೆ, ನಾಗದೇವತೆ, ಧ್ವಜಸ್ತಂಭ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ. ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹೆಂಗಾಯಿತು ವಿಜಯ್ ಪೂಜೆ ದರ್ಶನ ಎಲ್ಲ? ಎಲ್ಲ ಚೆನ್ನಾಗಾಯಿತು. ಯಾವಾಗಿಂದ ಬರ್ತಾಯಿದ್ದೀರಾ ಇಲ್ಲಿಗೆ? 3 years. ಓಕೆ, ಒಳ್ಳೇದಾಗಿದೆಯಾ ಇಲ್ಲಿಗೆ ಬಂದಾಗಿಂದ? ತುಂಬ PCSL ಜಾಬ್ ಸಿಕ್ಕಿದೆ. ಆಲ್ಮೋಸ್ಟ್ ಅನ್ಕೊಂಡಿದ್ದೆಲ್ಲ ಆಗ್ತಾ ಬರ್ತಾಯಿದೆ. ಸೊ ಆಗಿದ್ದಾಗೆಲ್ಲ ಬರ್ತಾ ಇರ್ತೀನಿ. ಲಾಕ್ಡೌನ್ ಟೈಮಲ್ಲಂತೂ ಆಲ್ಮೋಸ್ಟ್ ಎವ್ರಿ ವೀಕ್ ಬರ್ತಾಯಿದ್ದೀವಿ. ಅಂದರೆ ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತಲ್ವಾ, ಸೊ ಫ್ರೈಡೇಸ್ ಈ ಟೈಮಿಗೆ ಬಂದು 1-2 ಅವರ್ಸಲ್ಲಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೊರಟೋಗ್ತಾ ಇದ್ವಿ. ಇವಾಗ ಆಫೀಸ್ಗೆ ಹೋಗೋದ್ರಿಂದ ಆಗಲ್ಲ, ಮಾಸ ಅಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಹಾಗೆ ಸ್ವಲ್ಪ ನಿದ್ದೆ ಹೋದರೂ ಪರವಾಗಿಲ್ಲ ಅಂತ ಬಂದುಬಿಟ್ಟು ಹೋಗ್ತಾ ಇದ್ದೀವಿ. ಟೆಂಪಲಿಂದ ಈಗ ತಾನೇ ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಟಿಫಿನ್ ಏನು ಮಾಡಿರಲಿಲ್ವಲ್ಲ, ಟಯರ್ಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 2 ಗಂಟೆ ಆಗ್ತಾಯಿದೆ. ಈಗ ಅಡುಗೆ ಮಾಡಬೇಕು. ಟೆಂಪಲಿಂದ ಬಂದ್ವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವಿ ಎಲ್ಲರಿಗೂ, ನಮ್ಮ ಜೊತೆ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೂ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ನಾನು ಈ ಟೆಂಪಲ್ಗೆ 2021 ಹೋಗಿದ್ದೆ ಫಸ್ಟ್ ಟೈಮು. ನನ್ನ ಫ್ರೆಂಡೇ ಹೇಳಿದ್ದು ಅಲ್ಲಿ ಬಂದು ದೀಪ ಹಚ್ಚು, ನಿಂಬೆಹಣ್ಣಿನ ದೀಪ ಶುಕ್ರವಾರದತ್ತು ರಾಹುಕಾಲದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪರ್ಸ್ನಲಿ ನಾನೇ ತುಂಬ ಪಾಸಿಟಿವ್ ವೈಬ್ಸ್ನ ಅಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ನಮಗೆ ಅಲ್ಲಿ ಹೋದಾಗಿಂದ ಚೆನ್ನಾಗಾಗಿದೆ. ಹಾಗೆ ಪ್ರತಿ ಶುಕ್ರವಾರನೂ ಆಷಾಢ ಮಾಸದಲ್ಲಿ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ 21, 22, 23 ಎಲ್ಲದರಲ್ಲೂ ವಿಜಯ್ಗೆ ವರ್ಕ್ ಫ್ರಮ್ ಹೋಮೇ ಇತ್ತಲ್ವ. ಸೊ ನಾವು ರಾಹುಕಾಲ ಟೈಮಲ್ಲಿ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಬಿಟ್ಟು ಬಂದುಬಿಡ್ತಾಯಿದ್ವಿ. ಲಾಸ್ಟ್ ಇವಾಗ ಆಲ್ಮೋಸ್ಟ್ 1 ಇಯರಿಂದ ಅವರು ಡೈಲಿ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಫ್ರೈಡೇಸ್ ಕೂಡ ವರ್ಕ್ ಇರೋದ್ರಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾನು ಒಬ್ಬಳೇ ಹೋಗೋದಕ್ಕೆ, ಅದು ಸ್ವಲ್ಪ ಇಂಟೀರಿಯರ್ ಇದೆ ಟೆಂಪಲ್ಲು, ಬೈಕಲ್ಲಿ ಹೋಗಬೇಕು. ಒಬ್ಬಳೇ ಬಸ್ಸಲ್ಲೆಲ್ಲ ಹೋಗೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಮೇನ್ ರೋಡಲ್ಲಿ ಎಲ್ಲಾದರೂ ಇದ್ದಿದ್ದರೆ ಬಸ್ಸಲ್ಲೆಲ್ಲ ಹೋಗಿ ಬರ್ತಾಯಿದ್ದೆ ಅಂತಂದ್ಬಿಟ್ಟು ತುಂಬ ದಿನದಿಂದ ಹೋಗೇ ಇರಲಿಲ್ಲ. ಅಂದರೆ ಬೇರೆ ಟೈಮಲ್ಲಿ ಹೋಗ್ತಾಯಿದ್ವಿ, ಲೈಕ್ ಶುಕ್ರವಾರದೊತ್ತು ಹೋಗ್ತಾ ಇರಲಿಲ್ಲ. ಸೊ ಇವತ್ತು ಹೆಂಗೋ ಆಷಾಢ ಮಾಸ ತುಂಬ ಒಳ್ಳೆಯದು, ಶುಕ್ರವಾರದೊತ್ತು ಅದು ರಾಹುಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ಅಂತಂದ್ಬಿಟ್ಟು ಇವತ್ತು ಸ್ವಲ್ಪ ನಿದ್ದೆ ಹಾಳಾದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿರೋ ದೇವ್ರು ಯಾವುದು ಅಂತಂದರೆ ಸಪ್ತಮಾತೃಕೆಯರು, ಅಂದರೆ 7 ಜನ ಸಿಸ್ಟರ್ಸ್ ಅಂತ ಹೇಳ್ತಾರಲ್ವ, ಆ ಟೆಂಪಲ್ ಇರೋದು. ಅಲ್ಲಿ ಹೋಗಿ ನಾವು 7 ನಿಂಬೆಹಣ್ಣಿಗೆ ತುಪ್ಪ ಹಾಕಿ ದೀಪ ಹಚ್ಬಿಟ್ಟು ಬರ್ತೀವಿ. ನಾವೇನು ಅಂದ್ಕೊಂಡ್ರೂ ಒಳ್ಳೆಯದಾಗುತ್ತೆ. ನನಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಹೋಗಿ ಬಂದರೆ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಅದಕ್ಕೆ ನಾವು ಹೋಗಿ ಬರ್ತಾಯಿದ್ದೀವಿ. ಬಟ್ ನಮಗೆ ನಿಜವಾಗ್ಲೂ ಕೂಡ ಒಳ್ಳೇದಾಗಿದೆ ಅಲ್ಲಿ ಬಂದಾಗಿಂದನೂ. ನಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.